ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇಂಗ್ಲೀಷಿನ ಅತ್ಯಂತ ಮುಖ್ಯವಾದ ಅಧ್ಯಾಯ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಓದೋಣ. ಇಂಗ್ಲೀಷ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವರ್ಡ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಸ್ಪೀಚ್ ಆರ್ ರೈಟಿಂಗ್ ಆರ್ ಕಾಲ್ಡ್ ಆಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಅಂದರೆ ಒಂದು ಮಾತಿನಲ್ಲಿ ಅಥವಾ ಬರವಣಿಗೆಯಲ್ಲಿರುವಂಥ ಒಂದು ಸೆಂಟೆನ್ಸ್ಗಳ ಭಾಗಗಳಿಗೆ ಪಾರ್ಟ್ಸ್ಗಳಿಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಕರೆಯುತ್ತೇವೆ. ಇಂಗ್ಲೀಷ್ನಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇವೆ. ದೇ ಆರ್ ವರ್ಬ್, ನೌನ್, ಪ್ರನೌನ್, adjective, adverb, conjunction, interjection and preposition. These 8 parts of speech are very important from the point of examination as well as to learn a good English. So let us see these parts of speech one by one. The first one is verb. Verb is very important in English grammar. Without a verb, there won't be a sentence. A verb is a word used to tell or express an action, condition or state of being. ಅಂದರೆ ಒಂದು ಆ್ಯಕ್ಷನ್ ಅನ್ನು, ಕಂಡೀಷನ್ ಅಥವಾ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ಹೇಳುತ್ತದೆ. ಫಾರ್ ಎಕ್ಸಾಂಪಲ್, ಸೊ ದ ವರ್ಬ್ ಟೆಲ್ಸ್ ಅಸ್ 3 ಥಿಂಗ್ಸ್. ದ ಫಸ್ಟ್ ಒನ್ ಈಸ್ ವಾಟ್ ಅ ಪರ್ಸನ್ ಆರ್ ಥಿಂಗ್ ಡಸ್. ಅಂದರೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಏನು ಮಾಡುತ್ತದೆ ಅನ್ನೋದನ್ನು ಹೇಳುತ್ತದೆ. For example, Laika swims. Here, what does Laika do? It tells us. Swims is the verb. Laika ಏನು ಮಾಡುತ್ತಿದ್ದಾಳೆ. The boy picked flowers. Here, what did the boy do? It tells. Picked is the verb here. Okay. Then the second point, what it tells is what is done to a person or thing. For example, ಮೋಹನ್ ಈಸ್ ಪನಿಷ್ಡ್. ಸೊ ಮೋಹನ್ನಿಗೆ ಏನು ಮಾಡಲಾಗಿದೆ ಅನ್ನೋದನ್ನು ಈ ವರ್ಬ್ ಹೇಳುತ್ತದೆ. ದ ಟೈಗರ್ ವಾಸ್ ಕಿಲ್ಡ್. ಟೈಗರ್ನಿಗೆ ಏನು ಮಾಡಲಾಗಿದೆ ಅನ್ನೋದನ್ನು ಇಲ್ಲಿ ನಾವು ವರ್ಬ್ ಸೂಚಿಸುತ್ತದೆ, ಕಿಲ್ಡ್ ಅನ್ನೋದು. ದೆನ್ ದ ಥರ್ಡ್ ಪಾಯಿಂಟ್, ವಾಟ್ ಅ ಪರ್ಸನ್ ಆರ್ ಥಿಂಗ್ ಈಸ್ ಅನ್ನೋದನ್ನು ಹೇಳುವುದು ಈ ವರ್ಬ್. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಟೀಚರ್. ಆಮ್ ಈಸ್ ದ ವರ್ಬ್ ಹಿಯರ್. And he is healthy. Is the verb here. It tells us the state of being. Then second, noun. So noun is nothing but it is a name of person, place, thing, animal or an idea. So noun ಒಬ್ಬ ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ ಅಥವಾ ಒಂದು ಕಾನ್ಸೆಪ್ಟ್, ಐಡಿಯಾ, ಒಂದು ಹೆಸರನ್ನು ಸೂಚಿಸುತ್ತದೆ. ಸೊ ಇಲ್ಲಿ ನೌನ್ ಅಂದರೆ ಮತ್ತೇನು ಅಲ್ಲ, ಬಟ್ ಇಟ್ ಈಸ್ ಅ ನೇಮಿಂಗ್ ವರ್ಡ್, ಹೆಸರನ್ನು ಸೂಚಿಸುವಂಥ ವರ್ಡ್. ಹಾಗಾದರೆ ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಪರ್ಸನ್, ಪ್ಲೇಸ್, ಥಿಂಗ್, ಆ್ಯನಿಮಲ್, ಐಡಿಯಾಗೆ ನಿಮ್ಮ ಸ್ಕ್ರೀನ್ ಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ಗಳಿವೆ. ಸೊ ಅವುಗಳನ್ನು ನೋಡ್ಕೋಬೋದು. ಐಡಿಯಾಗೆ ನಾನು ಹೇಳಿದಂತೆ ಫ್ರೀಡಮ್, ಗವರ್ಮೆಂಟ್, ಕರೇಜ್, ಬ್ಯೂಟಿ ಇವೆಲ್ಲ ಎಕ್ಸಾಂಪಲ್ಸ್ಗಳು ನೋಡ್ಬೋದು. Let us see pronoun. Pronouns are the words that are used in place of nouns. ಅಂದರೆ ನಾಮಪದದ ಬದಲಾಗಿ, ನೌನ್ಸ್ಗಳ ಬದಲಾಗಿ ಬಳಸುವಂಥ ವರ್ಡ್ಸ್ಗಳಿಗೆ ನಾವು ಪ್ರೊನೌನ್ಸ್ ಅಂತ ಕರೆಯುತ್ತೇವೆ. ಹಾಗಾದರೆ ಫಾರ್ ಎಕ್ಸಾಂಪಲ್, ಸತೀಶ್ ಈಸ್ ಅ ಸ್ಟೂಡೆಂಟ್. ಹಿಯರ್ ಸತೀಶ್ ಈಸ್ ಅ ನೌನ್. ಆ್ಯಂಡ್ ಒನ್ ಮೋರ್ ಸೆಂಟೆನ್ಸ್ ಐ ಆ್ಯಡ್, ಸತೀಶ್ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಸತೀಶ್ ಸ್ಟಡೀಸ್ ವೆಲ್. ಸತೀಶ್ ಈಸ್ ಅನ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಈ ರೀತಿ ಪದೇ ಪದೇ ನಾನು ಸತೀಶ್ ಹೇಳೋದು ಇಟ್ ಡಸಂಟ್ ಲುಕ್ ಗುಡ್. ಸೊ ಇನ್ ಪ್ಲೇಸ್ ಆಫ್ ದಟ್ ಸತೀಶ್ ಐ ಯೂಸ್ ಅನದರ್ ವರ್ಡ್ ದಟ್ ಈಸ್ ಹೀ ಆ್ಯಂಡ್ ಐ ಸೇ ಸತೀಶ್ ಈಸ್ ಅ ಸ್ಟೂಡೆಂಟ್. ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಹೀ ಸ್ಟಡೀಸ್ ವೆಲ್. ಹೀ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಈ ರೀತಿ ಸತೀಶನ ಬದಲಾಗಿ ಹೀ ಬಳಸಿದೆಲ್ಲ ದಟ್ ಹೀ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೊನೌನ್. So in English, there are few basic personal pronouns. Okay, let us see what those pronouns are. For example, they are called as personal pronouns. I, he, she, it, we, you, they. So ಇವು 7 ಬೇಸಿಕ್ ಪ್ರೊನೌನ್ಸ್. ಇವುಗಳಲ್ಲಿ ಐ, ಹಿ, ಶಿ, ಇಟ್ ಇವುಗಳಿಗೆ ನಾವು ಸಿಂಗ್ಯುಲರ್ ಪ್ರೊನೌನ್ಸ್ ಅಂತ ಹೇಳುತ್ತೇವೆ. whereas we,
ಯು ದೇ ಇವುಗಳು ಪ್ಲೂರಲ್ ಪ್ರೊನೌನ್ಸ್, ಬಹುವಚನ. ದ ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಅಡ್ಜೆಕ್ಟಿವ್. An adjective describes a noun or pronoun. ನೌನ್ ಅನ್ನು ಅಥವಾ ಪ್ರನೌನ್ ಅನ್ನು ಇಟ್ ಡಿಸ್ಕ್ರೈಬ್ ಮಾಡಿ ಹೇಳುತ್ತದೆ. ಫಾರ್ ಎಕ್ಸಾಂಪಲ್, ಅಶೋಕ ವಾಸ್ ಅ ಗ್ರೇಟ್ ಕಿಂಗ್. ಇಲ್ಲಿ ವಾಟ್ ಕೈಂಡ್ ಆಫ್ ಕಿಂಗ್ ಅಶೋಕ ವಾಸ್, ಅಶೋಕನು ಎಂಥ ಕಿಂಗ್ ಇದ್ದ ಅನ್ನೋದನ್ನು ಆ ವರ್ಡ್ ಗ್ರೇಟ್ ಹೇಳುತ್ತದೆ. ಇನ್ ದ್ಯಾಟ್ ವೇ ಶಿ ಹ್ಯಾಸ್ 10 apples. ಹೌ ಮೆನಿ ಆ್ಯಪಲ್ಸ್ ಡಸ್ ಶಿ ಹ್ಯಾವ್? 10 apples. 10 is an adjective. We don't like that girl. Which girl? That girl. That is an adjective. It describes that word girl. So here, great, 10, that, these are adjectives because they qualify the nouns. The next one is adverb. An adverb describes a verb, an adjective or another adverb. ಅಂದರೆ ಒಂದು ವರ್ಬನ್ನು ಅಥವಾ ಒಂದು ಅಡ್ಜೆಕ್ಟಿವ್ ಮತ್ತೊಂದು ಅಡ್ವರ್ಬನ್ನು ಡಿಸ್ಕ್ರೈಬ್ ಮಾಡೋದೇ ಅಡ್ವರ್ಬ್. ಫಾರ್ ಎಕ್ಸಾಂಪಲ್, ಹಿ ರನ್ಸ್ ಫಾಸ್ಟ್. ಹೇಗೆ ಓಡುತ್ತಾನೆ? ಫಾಸ್ಟ್. ಸೊ ಓಡುವುದನ್ನು ಡಿಸ್ಕ್ರೈಬ್ ಮಾಡಿ ಹೇಳುತ್ತದೆ, ಅದು ಫಾಸ್ಟ್ ಇಸ್ ಆನ್ ಅಡ್ವರ್ಬ್. ಶಿ ಈಸ್ ಕ್ವೈಟ್ ಆನ್ ಇಂಟೆಲಿಜೆಂಟ್ ಗರ್ಲ್. ಸೊ ಹಿಯರ್ ಇಂಟೆಲಿಜೆಂಟ್ ಈಸ್ ಆನ್ ಅಡ್ಜೆಕ್ಟಿವ್ ಆ್ಯಂಡ್ ದಟ್ ವರ್ಡ್ ಕ್ವೈಟ್ ಇಟ್ ಕ್ವಾಲಿಫೈಸ್ ಆರ್ ಮಾಡಿಫೈಸ್ ದ ಮೀನಿಂಗ್ ಆಫ್ that adjective. So quite is an adverb. She can run very fast. ಸೊ ನಾನು ಹೇಳಿದೆ ಫಸ್ಟ್ ಎಕ್ಸಾಂಪಲ್ಲಿ ಫಾಸ್ಟ್ ಅನ್ನೋದು ಅಡ್ವರ್ಬ್. ಸೊ ಇಲ್ಲಿ ಅದೇ ಅಡ್ವರ್ಬನ್ನು ಇನ್ನೂ ಕ್ವಾಲಿಫೈ ಮಾಡಲಿಕ್ಕೆ ನಾವು ಬಳಸಿರೋಂಥ ವರ್ಡ್ ವೆರಿ, ಇಟ್ ಈಸ್ ಆನ್ ಅಡ್ವರ್ಬ್. ದೆನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಕಂಜಂಕ್ಷನ್. A word that combines two words or sentences is called as conjunctions. ಎರಡು ವರ್ಡ್ಸ್ಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಜೋಡಿಸುವಂಥ ವರ್ಡ್ಗೆ ನಾವು ಕಂಜಂಕ್ಷನ್ ಅಂತ ಹೇಳುತ್ತೇವೆ. ಫಾರ್ ಎಕ್ಸಾಂಪಲ್, ಮೋಹನ್ ಆ್ಯಂಡ್ ಸೋಹನ್ ಆರ್ ಬ್ರದರ್ಸ್. ಇಲ್ಲಿ ಆ್ಯಂಡ್ ಅನ್ನೋದು ಕಂಜಂಕ್ಷನ್. ಹೀ ಈಸ್ ಸ್ಯಾಡ್ ಬಟ್ ಹೋಪ್ಫುಲ್. ಬಟ್ ಈಸ್ ದಿ ಕಂಜಂಕ್ಷನ್. ಶಿ ಮಸ್ಟ್ ವರ್ಕ್ ಹಾರ್ಡ್ ಆರ್ ಶಿ ವಿಲ್ ಫೇಲ್. ಆರ್ ಈಸ್ ದಿ ಕಂಜಂಕ್ಷನ್ ಹಿಯರ್. Conjunctions join the words and sentences and make it one. Let us see another part of speech, that is interjection. Interjection, a word that expresses some sudden or strong feeling is called an interjection. ಸಡನ್ ಆಗಿರುವಂಥ ಫೀಲಿಂಗ್ಸ್ಗಳಾದ ವಾವ್, ಓ, ಸೂಪರ್, ಅಲಾಸ್, ಹೇ. ಸೊ ಈ ರೀತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ವರ್ಡ್ಸ್ಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರೆಯುತ್ತೇವೆ. ಈಗ ಕೊನೆಯದಾಗಿ ಪ್ರಿಪೊಸಿಷನ್. ಈ ಪ್ರಿಪೊಸಿಷನ್ಸ್ ಏನು ಮಾಡ್ತಾವಪ್ಪ ಅಂದ್ರೆ, ಇಟ್ ಡಿನೋಟ್ಸ್ ದ ಪೊಸಿಷನ್ ದಟ್ ಒನ್ ಪರ್ಸನ್ ಆರ್ ಥಿಂಗ್ ಅಕ್ಯುಪೈಸ್ ಇನ್ ರಿಲೇಷನ್ ಟು ದಿ ಅದರ್. ಅಂದರೆ ಒಬ್ಬ ವ್ಯಕ್ತಿ ಅಥವಾ ನೌನ್ ಅಥವಾ ಪ್ರನೌನ್ ಇದ್ದದ್ದು ಆ ಸೆಂಟೆನ್ಸ್ನಲ್ಲಿ ಬೇರೆ ಒಂದು ಪದಗಳಿಗೆ ಸಂಬಂಧವನ್ನು ಸೂಚಿಸುವುದೇ ಪ್ರಿಪೊಸಿಷನ್. ಫಾರ್ ಎಕ್ಸಾಂಪಲ್, ದ ಬುಕ್ ಈಸ್ ಆನ್ ದ ಟೇಬಲ್. ಹಿಯರ್ ಆನ್ ಈಸ್ ದ ಪ್ರಿಪೊಸಿಷನ್. ಶಿ ಡಿವೈಡೆಡ್ ದ ಸ್ವೀಟ್ಸ್ ಬಿಟ್ವೀನ್ ಹರ್ 2 sons. ಬಿಟ್ವೀನ್ ಅನ್ನೋದು ಇಲ್ಲಿ ಪ್ರಿಪೊಸಿಷನ್. ಐ ಕೇಮ್ ಟು ದೆಹಲಿ ವಿತ್ ಅ ಫ್ರೆಂಡ್. ಟು ಮತ್ತು ವಿತ್ ಅನ್ನೋದು ಪ್ರಿಪೊಸಿಷನ್. Preposition tells us the relation. Okay, so it may be a time, space or any kind of relation it shows.